ನಮಸ್ಕಾರ ವೀಕ್ಷಕರೇ, ಲೇಟೆಸ್ಟ್ ಆಗಿ PUC ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ PUC ಸೆಕೆಂಡ್ ಇಯರ್ ಅಂದರೆ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲಾಗಿದ್ದು ಮತ್ತು ಯಾವ ರೀತಿ ಫಲಿತಾಂಶ ಕೊಡಬೇಕು ಅನ್ನೋದನ್ನು ಆಲ್ರೆಡಿ ಡಿಸೈಡ್ ಮಾಡಲಾಗಿದ್ದು. ನೀವೇನು SSLC ಅಲ್ಲಿ ಮಾರ್ಕ್ಸ್ ತೆಗೆದುಕೊಂಡಿರ್ತೀರೋ ಮತ್ತು ಆಮೇಲೆ PUC ಫಸ್ಟಲ್ಲಿ ಏನು ಮಾರ್ಕ್ಸ್ ತೆಗೆದುಕೊಂಡಿರೋ ಅದರ ಆಧಾರದ ಮೇಲೆ ಗ್ರೇಡ್ ರೂಪದಲ್ಲಿ ನಿಮಗೆ ಫಲಿತಾಂಶವನ್ನು ಕೊಡಲು ನಿರ್ಧರಿಸಲಾಗಿದ್ದು. ಬಟ್ ಈಗ PUC ಬಳಿಗೆ ಭಾಳಷ್ಟು ಅಲ್ಲಿ ಶಿಫಾರಸ್ಸಾಗಿದೆ ತಜ್ಞರಿಂದ. ಗ್ರೇಡ್ ಕೊಡೋದು ಬದಲು ಅಂದರೆ ಗ್ರೇಡ್ ಕೊಟ್ಟರೆ ಇದಕ್ಕೆ ಕೊರೋನಾ ಬ್ಯಾಚ್ ಅಂತ ಕರೀಬೋದು. ಸೊ ಆ ಕಾರಣದಿಂದಾಗಿ ಮತ್ತು ಆಮೇಲೆ ಮುಂದೆ ಉದ್ಯೋಗಕ್ಕೂ ಸಹ ತೊಂದರೆ ಆಗ್ಬೋದು. ಆ ಕಾರಣದಿಂದಾಗಿ ಗ್ರೇಡ್ ಬೇಡ, ಮೊದಲು ಯಾವ ರೀತಿ ನೀವು ಅಂಕಗಳ ರೂಪದಲ್ಲಿ ಕೊಡ್ತಾ ಇದ್ರು ಅದೇ ರೀತಿ ಕೊಡಿ ಅಂತ ಅಲ್ಲಿ ಭಾಳಷ್ಟು ರಿಕ್ವೆಸ್ಟ್ ಹೋಗಿದೆ. ಸೊ ಹಾಗಾಗಿ ಫಲಿತಾಂಶವನ್ನು ಮೊದಲು ಯಾವ ರೀತಿ ಅಂಕಗಳ ರೂಪದಲ್ಲಿ ಕೊಡಲಾಗ್ತಾ ಇತ್ತು ಅದೇ ರೀತಿ ಕೊಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಸೊ ಅದರ ಬಗ್ಗೆ ಇನ್ನೂ ತಜ್ಞರೊಂದಿಗೆ ಡಿಸಿಷನ್ ತೆಗೆದುಕೊಳ್ಳಬೇಕಾಗಿದೆ. ಇನ್ನೂ ಡಿಸಿಷನ್ ಆ್ಯಕ್ಚುಲಿ ತೆಗೆದುಕೊಂಡಿಲ್ಲ, ಅದ್ರ ಬಗ್ಗೆ ಇನ್ನೂ ಒಂದು ಚರ್ಚೆ ನಡೀತಾ ಇದೆ. ಸೊ ಮ್ಯಾಕ್ಸಿಮಮ್ ಆಗಿ ಅಂಕಗಳ ರೂಪದಲ್ಲಿ ಕೊಡಲು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ PU ಡೈರೆಕ್ಟರ್ ಅವರು ಹೇಳಿದ್ದಾರೆ. ಸೊ ನೀವು ಅದರ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸಿರ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.